2287 ಕೊಡ್ರಿ. 2287 ವೀಕ್ಲಿ 6964 पिकअप डालो करके पूरा रेडी कर दिया ना रैपिडो ओनली. थैंक यू. ಗೈಸ್ ನೋಡಿ ಇವಾಗ ಇನ್ನೂ ಒಂದು ಬರ್ತಾಯಿದೆ, ಅಕ್ಸೆಪ್ಟ್ ಮಾಡೋಣ. ಬಟ್ ಇದು ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ರ್ಯಾಪಿಡೋ ಕ್ಯಾಪ್ಟನ್ ಮಾಡೋಣ ಅಂತ ಅಂದ್ಕೊಂಡಿನಿ. ರ್ಯಾಪಿಡೋ ಕ್ಯಾಪ್ಟನಲ್ಲಿ ಯಾವುದಾದಂಥ ಬೈಕ್ ಟ್ಯಾಕ್ಸಿ ಆಗಲಿ ಪಾರ್ಸಲ್ ಆಗಲಿ ನಾನು ಮಾಡಲ್ಲ. ಮಾಡಿದ್ರೆ ಬರೀ ಫುಡ್ ಅಷ್ಟೇ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಬಂದೀನಿ. ಅಂತಂದರೆ ಟೈಮ್ ಇವಾಗ ನೋಡಿ 11:49 ಆಗಿದೆ. ಅಂತ ಅಂದರೆ ಒಂದು ಪಾರ್ಟ್ ಟೈಮ್ ಮಾಡೋಣ, ಟ್ರೈ ಮಾಡೋಣ. ಅಂತಂದರೆ ಇದು ಇನ್ಸೆಂಟಿವ್ ಇದೆಯಲ್ಲ, ಇನ್ಸೆಂಟಿವ್ನ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಎಲ್ಲಪ್ಪ ಇದೆ ನೋಡಿ, ಇನ್ಸೆಂಟಿವ್ ಇದೆಯಲ್ಲ, 114 ರೂಪಾಯಿ ಇನ್ಸೆಂಟಿವ್ ಇದೆ. 114 ರೂಪಾಯಿ. ಫಸ್ಟ್ ಏನಪ್ಪ ಅಂತ ಅಂದರೆ 4 ರೈಡು 5 ಕಿಲೋಮೀಟರ್ 32 ರೂಪಾಯಿ, 6 ರೈಡು 7 ಕಿಲೋಮೀಟ್ರ್ 32, ಆಮೇಲೆ 8 ರೈಡು 10 ಕಿಲೋಮೀಟರು. ಟೋಟಲಾಗಿ ನಾನು ಇವಾಗ ಏನಾದ್ರು ನಾನು ಫುಡ್ ಮಾಡ್ತೀನಿ ಅಂತ ಅಂದರೆ 8 ಏನಾದ್ರು ನಾನು ಕಂಪ್ಲೀಟ್ ಮಾಡಿದ್ರೆ 114 ರೂಪಾಯಿ ಸಿಗುತ್ತೆ. ಅಕಸ್ಮಾತ್ ಏನಾದರೂ ನಾನು 6 ಮಾಡ್ತೀನಿ ಅಂದರೆ 32 64 ರೂಪಾಯಿ ಸಿಗುತ್ತೆ. 4 ಮಾಡ್ತೀನಿ ಅಂತ ಅಂದರೆ 32 ರೂಪಾಯಿ ಸಿಗುತ್ತೆ. ನೋಡೋಣ, ತುಂಬ ದಿವಸನೇ ಆಗಿಬಿಟ್ಟಿದೆ ರ್ಯಾಪಿಡೋ ಫುಡ್ ಮಾಡು ಕೂಡ. ಅದರಿಂದಾಗಿ ರ್ಯಾಪಿಡೋ ಫುಡ್ ಮಾಡೋಣ ಅಂತ ಬಂದಿನಿ. ಹೇಳ್ತೇವೆ, ರ್ಯಾಪಿಡೋ ಫುಡ್ಡಲ್ಲಿ ಮೇಯ್ನ್ ತೊಂದರೆ ಏನಪ್ಪ ಅಂತ ಅಂದರೆ ರೆಸ್ಟೋರೆಂಟ್ ಹತ್ರ ಕಾಯಬೇಕು. ಸಿಕ್ಕಾಪಟ್ಟೆ ಕಾಯಬೇಕು ನಾವು. ಏನಾರು ಚೇಂಜಸ್ ಏನಾರು ಆಗಿದೆಯಾ ಏನೋ ನೋಡೋಣ ಅಂತ ಅಂದರೆ ಕಾಯೋದಂತ ಅಂದರೆ ಅಲ್ಲೇ ವೇಸ್ಟ್ ಆಗುತ್ತೆ ಟೈಮು. ಏನಿಲ್ಲ ಅಂತಂದ್ರೆ ಒಂದು ಆರ್ಡ್ರ್ ಕೊಡೋಕ್ಕೆ ಅರ್ಧ ಗಂಟೆ ಆಗುತ್ತೆ ಮ್ಯಾಕ್ಸಿಮಮ್. ಅಂತ ಅಂದರೆ ಅರ್ಧ ಗಂಟೆಗೆ ಒಂದು ಆರ್ಡ್ರ್ ಅಂತ ಅಂದರು 6 ಆರ್ಡ್ರ್ ಮಾಡ್ಬೋದು ಅಷ್ಟೇ ನಾವು. ನೋಡೋಣ, ರೆಸ್ಟೋರೆಂಟಲ್ಲಿ ಏನಾದ್ರು ಬೇಗ ಕೊಟ್ಟು ಏನಾದ್ರು ಡೆಲಿವರಿ ಬೇಗ ಕಂಪ್ಲೀಟ್ ಆಯಿತು ಅಂತ ಅಂದರೆ ನಾನು ಆರಾಮಾಗಿ ಕಂಪ್ಲೀಟ್ ಮಾಡ್ತೀನಿ. ಅದೇ ಇನ್ಸೆಂಟಿವ್ ಕಂಪ್ಲೀಟ್ ಮಾಡ್ಬೋದಾ ಇಲ್ವಾ ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಜೊತೆಯಲ್ಲಿ ರ್ಯಾಪಿಡೋ ಫುಡ್ಡಲ್ಲಿ ಪಾರ್ಟ್ ಟೈಮ್ ಅರ್ನಿಂಗ್ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನೂ ಟೈಮು 9 ನಿಮಿಷ ಇದೆಯಲ್ಲ, 9 ನಿಮಿಷ ಆದಮೇಲೆ ನಾನು ಲಾಗಿನ್ ಹೋಗ್ತೀನಿ. ಏನಕ್ಕೆ ಅಂತ ಅಂದರೆ 12 ಗಂಟೆ ಮೇಲೆ ಕೌಂಟ್ ಆಗೋದು. ಅದರಿಂದಾಗಿ 12 ಗಂಟೆ ಮೇಲೆ ಲಾಗಿನ್ ಹೋಗೋದು. ಮುಂಚೆನೇ ಲಾಗಿನ್ ಹೋಗಿ ಏನಾದ್ರು ಈಗ ಆರ್ಡ್ರ್ ಬಂತು ಅಂತ ಅಂದರೆ ಅದು ಸುಮ್ಮನೆ ವೇಸ್ಟ್ ಅದು. ಅದರಿಂದಾಗಿ ಏನು ಮಾಡ್ತೀನಿ ಅಂತಂದರೆ 12 ಗಂಟೆಗೆ ಲಾಗಿನ್ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಇವಾಗ ಸರ್ವಿಸ್ ಮ್ಯಾನೇಜರ್ ಎಲ್ಲಪ್ಪ ಐತೆ. ಸರ್ವಿಸ್ ಮ್ಯಾನೇಜರಲ್ಲಿ ಫುಡ್ ಆಫ್ ಮಾಡಿದೆ, ಫುಡ್ ಪಾಸ್ ಮಾಡಿದೆ ನೋಡಿ. ಇವಾಗ ಸ್ಟಾರ್ಟ್ ಕೊಡ್ತೀನಿ ನೋಡಿ. ಇವಾಗ ಫುಡ್ ಸರ್ವಿಸ್ ಎನೇಬಲ್ ಆಗಿದೆ ಇವಾಗ. ಓಕೆ, ಗಾಟ್ ಇಟ್ ಅಂತಲೂ ಕೂಡ ಕೊಟ್ಟೆ. ಅಂದರೆ 12 ಗಂಟೆ ಆಗಲಿ. 12 ಗಂಟೆ ಆಗ್ತಿದ್ದಂಗೆ ನಾನು ಆನ್ಲೈನ್ಗೆ ಹೋಗ್ಬಿಟ್ಟು ಡ್ಯೂಟಿನೂ ಕೂಡ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ಚಾನಲ್ಗೆ ನಾವು ಹೊಸಬ್ರು ಬಂದಿರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್ ನೋಡಿ, ಇವಾಗ ಟೈಮ್ ಕೂಡ ಇವಾಗ 12 ಗಂಟೆ ಆಯಿತು. ಇವಾಗ ಮೊದಲನೇದಾಗಿ ಲಾಗಿನ್ ಹೋಗೋಣ. ಗೈಸ್ ನೋಡಿ, ಇವಾಗ ಲಾಗಿನ್ ಕೂಡ ಹೋಗಿದ್ದೀನಿ. ಇವಾಗ ಲಾಗಿನ್ ಹೋಗಾದ್ಮೇಲಿಂದ ಇನ್ನು ಯಾವುದೇ ಅಂತ ಆರ್ಡರ್ ಬಂದಿಲ್ಲ. ವೆಯ್ಟ್ ಮಾಡ್ತಾರೆ, ಸರ್ಜಲ್ಲಿದೆ ನೋಡೋಣ. ಅಗೋ ನೋ ಸರ್ಜ್ ನಿಯರ್ ಬೈ ಅಂತ ತೋರಿಸ್ತಾ ಇದೆ. ಇಡೀ ಬೆಂಗಳೂರಲ್ಲೇ ಸರ್ಜ್ ಇಲ್ಲ, ಹೋಗ್ರಿ ಅಂತ. ಐ ಡಿಮ್ಯಾಂಡ್ ಬಂದು ದೊಡ್ಡ ಬೊಮ್ಮ ಸಂದ್ರದಲ್ಲಿ ತೋರಿಸ್ತಾ ಇದೆ. ಬೇಡ, ಇಲ್ಲೇ ವೆಯ್ಟ್ ಮಾಡೋಣ. ಅಂತಂದರೆ 12 ಗಂಟೆ ಆಯ್ತಲ್ಲ, ಫುಡ್ ಆರ್ಡರ್ಗಳು ಬರಬೇಕು ಅಂತ ಅಂದರೆ ಫುಡ್ ಇವಾಗ ಆನ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಟಿವೇಟ್ ಮಾಡ್ತಾನೋ ಇಲ್ವೋ ಏನು ಮಾಡ್ತಾನೋ ನೋಡಬೇಕಾಗುತ್ತೆ. ಬರ್ತಿದ್ದಂಗೆ ತಗೊಂಡೋಗಿ ಡ್ರಾಪ್ ಮಾಡಬೇಕಾಗುತ್ತೆ. 15 ದಿನಗಳಲ್ಲಿ 15 ಆರ್ಡರ್ ಪೂರ್ಣಗೊಳಿಸುವ ಮೂಲಕ ಕ್ಯಾಶ್ ಬ್ಯಾಕನ್ನು ಪಡೀರಿ. ಏನೇನೋ ನೋಟಿಫಿಕೇಷನ್ ಬರ್ತಾಯಿದೆ ಫುಡ್ ಆನ್ ಮಾಡ್ತಿದ್ದಂಗೆ. ವೆಯ್ಟ್ ಮಾಡೋಣ ತಡ್ರಿ ಗೈಸ್, ಬರುತ್ತೆ ಆರ್ಡರ್ ಏನೋ ಅನಿಸುತ್ತೆ, ನೋಡೋಣ. ಗೈಸ್ ನೋಡಿ, ಇವಾಗ ಒಂದು ಆರ್ಡರ್ ಕೂಡ ನಾನು ಅಕ್ಸೆಪ್ಟ್ ಮಾಡ್ಕೊಂಡೆ. ಅಂತಂದರೆ ರ್ಯಾಪಿಡೋ ಓನ್ಲಿಯಲ್ಲಿ ಬಂದಿರುವಂಥ ಆರ್ಡರ್ ಅದು. ಆನ್ ದ ಗನ್ ಪೌಡರಲ್ಲಿ ಬಂದಿರುವಂಥದ್ದು. ಗೋ ಟು ಪಿಕಪ್ ಕೊಡೋಣ. ಪಿಕಪ್ ಎಷ್ಟಪ್ಪ ಇದೆ ಅಂತ ಅಂದರೆ 800 ಮೀಟ್ರ್ ಇದೆ. ಬನ್ನಿ ಹೋಗಿ ಇದನ್ನು ಪಿಕಪ್ ಮಾಡೋಣ. ಅಂತಂದರೆ ಫಸ್ಟ್ ಟೈಮ್ ನಾನು ಓನ್ಲಿದು ಡೆಲಿವರಿ ಮಾಡ್ತಾ ಇರೋದು. ಬನ್ನಿ ಹೋಗಿ ಇದನ್ನು ಡೆಲಿವರಿ ಮಾಡೋಣ. ಗೈಸ್ ನೋಡಿ, ಇವಾಗ ನಾನು ಪಿಕಪ್ ಹತ್ರನೂ ಕೂಡ ಬಂದೆ. ಅಂತ ಅಂದರೆ ಇಲ್ಲೇ ಇರೋದು ಪಿಕಪ್ಪು. ಅಂದರೆ ಫಸ್ಟ್ನೇ ಫ್ಲೋರಲ್ಲಿ ಹೋಗಿ ಪಿಕ್ ಮಾಡ್ಕೊಂಬರ್ಬೇಕು. ಗಾಡಿನ ಇಲ್ಲೇ ರೋಡಲ್ಲೇ ಬಿಟ್ಟು ಹೋಗಬೇಕು. ಫಸ್ಟು ಆರ್ಡರ್ ರೆಡಿ ಇದೆಯಾ, ಅರೈವ್ ಕೊಟ್ಕೊಳ್ಳೋಣ. ಫಸ್ಟು ಆರ್ಡರ್ ರೆಡಿ ಇಲ್ಲ ಗಾಯ್ಸ್, ಇದರಲ್ಲೂ ಕೂಡ ವೆಯ್ಟ್ ಮಾಡಬೇಕು. ಓ ಗಾಯ್ಸ್ ನೋಡಿ, ಆರ್ಡರ್ ರೆಡಿ ಬಂತು. ಹೆಂಗೆ ಬರ್ತಿದ್ದಂಗೆ ಫುಡ್ ರೆಡಿ ಇದೆ. ಬನ್ನಿ ಹೋಗಿ ಬೇಗ ಪಿಕ್ ಮಾಡ್ಕೊಂಡು ಡ್ರಾಪ್ ಮಾಡೋಣ. ಅಂದರೆ ಓನ್ಲಿಂದ ಬಂದಿರೋದಕ್ಕೆ ಏನಾದ್ರು ಇಷ್ಟು ಬೇಗ ರೆಡಿ ಬಂತಾ, ಇಲ್ಲ ಅಂತಂದರೆ ರೆಡಿ ಬರ್ತಾ ಇರಲಿವಲ್ಲ. ನೋಡೋಣ, ಬನ್ನಿ ಹೋಗಿ ಪಿಕ್ ಮಾಡ್ಕೊಂಬರೋಣ. ಗಾಡಿ ಬೇರೆ ರೋಡಲ್ಲಿ ಇದೆಯಲ್ಲ, ಅದೇ ಪ್ರಾಬ್ಲಮ್ಮು.
ಇನ್ನು 2287 ಕೊಡ್ರಿ. ಕರೆಕ್ಟ್ 3 ಗಂಟೆಗೆ ಕ್ಲೋಸ್ ಮಾಡಿ 1 ಗಂಟೆ ಕಡಿಮೆ ಮಾಡೋಣ. ಅದು ಈಗ ಬರ್ತಾ ಬ್ರೋ 2287 ಕೊಡ್ರಿ. 2287 ವೀಕ್ಲಿ. ಗೈಸ್ ನೋಡಿ, ಇವಾಗ ಆರ್ಡರ್ ಕೂಡ ರೆಡಿ ಇತ್ತು. ಪಿಕ್ ಮಾಡ್ಕೊಂಡು ಪಿಕ್ ಕೊಡೋಣ. ಕಸ್ಟಮರ್ ಲೊಕೇಶನ್ ಇಲ್ಲಿಂದ 3.1 ಕಿಲೋಮೀಟರ್ಸ್ ತೋರಿಸ್ಬೇಕು. ಅಲ್ಲಿ ಹೋಗಿ ಡ್ರಾಪ್ ಮಾಡಿ. ಗೈಸ್ ನೋಡಿ, ಇನ್ನೇನು ಡೆಲಿವರಿ ಲೊಕೇಶನ್ ಹತ್ರನೂ ಕೂಡ ಬಂದೆ. 70 ಮೀಟರ್ ತೋರಿಸ್ತಾ ಇದೆ. ಹಾಂ ಗೈಸ್ ನೋಡಿ, ಇವಾಗ ಮೊದಲನೇ ಆರ್ಡರ್ ಕೂಡ ಕಂಪ್ಲೀಟ್ ಆಯಿತು. ಗೈಸ್ ನೋಡಿ, ಇವಾಗ ಇನ್ನೂ ಒಂದು ಪಿಕಪ್ ಹತ್ರನೂ ಕೂಡ ಬಂದೆ. ಇಲ್ಲೇ 50 ಮೀಟರ್ ತೋರಿಸ್ತಾ ಲೆಫ್ಟಲ್ಲಿ. ಗೈಸ್ ಇಲ್ಲೇನು ರೆಸ್ಟೋರೆಂಟೇ ಇಲ್ಲ ಇಲ್ಲಿ? ಹಾಂ ಇದೆ ಇದೆಯಲ್ಲ, ಕರಾವಳಿ ಕಿಚನ್ಸ್ ಇದರಲ್ಲೇ ಇರಬೇಕು. ನೋಡ್ತೀನಿ. ಹಾಂ ಗೈಸ್, ಇದ್ದಾನೆ ಅರೈವ್ ಕೊಟ್ಟೆ. ಫುಡ್ಡು ಕೂಡ ರೆಡಿ ಇದೆ ಅಂತಂದರೆ ಅವಾಗೇ ಮುಂಚೆ ನೋಟಿಫಿಕೇಶನ್ ಬಂದಿದ್ದು ನನಗೆ. ಅದರಿಂದಾಗಿ ಹೆಂಗೆ ಆರ್ಡರ್ ರೆಡಿ ಇರೋ ಬರ್ತಾ ಇದ್ದಾವೆ. ಫೈವ್ 657 ಗೈಸ್ ನೋಡಿ, ಇವಾಗ ಇದನ್ನು ಕೂಡ ಪಿಕಪ್ ಕಂಪ್ಲೀಟ್ ಮಾಡಿದೆ. ಇನ್ನೊಂದೇನಪ್ಪ ಅಂತಂದರೆ ಲಾಸ್ಟ್ ಆರ್ಡರಿಗೆ ನನಗೆ ಎಷ್ಟು ಬಂತು ಅಂತ ಅಂದರೆ 52 ರೂಪಾಯಿ ಕೊಟ್ಟಿರೋ ಲಾಸ್ಟ್ ಆರ್ಡರಿಗೆ. ಈ ಆರ್ಡರಿಗೆ 40 ರೂಪಾಯಿ ತೋರಿಸಿದ್ದಾನೆ. ಅಂತಂದರೆ ಪಿಕಪ್ ಹತ್ರ ಇತ್ತು, ಡ್ರಾಪು ಕೂಡ 1.9 ಕಿಲೋಮೀಟರ್ ಇದೆ ಅಷ್ಟೇ. ಅಂದರೆ ಮಿನಿಮಮ್ 40 ರೂಪೀಸ್ ಕೊಡ್ತಾರೆ ಅಂತ ಅನ್ನಿಸುತ್ತೆ. ಓನ್ಲಿ ಅಲ್ವಾ, ಓನ್ಲಿನೇ ಬರ್ತಾ ಇರೋದು. ಆಲ್ಮೋಸ್ಟ್ ಅದು ಆರ್ಡರ್ ಎಲ್ಲ ನಾನು ಓನ್ಲಿಲಿ ಅಕ್ಸೆಪ್ಟ್ ಮಾಡ್ತಾ ಇರೋದು. ಅಂತಂದರೆ ರೈಟ್ ಕಂಪ್ಲೀಟ್ ಮಾಡೋಕ್ಕಿಂತ ಮುಂಚೆನೇ ಬರ್ತಾ ಇದ್ದಾವೆ ಆರ್ಡರೇನ. ಬನ್ನಿ ಹೋಗಿ ಇದನ್ನು ಡ್ರಾಪ್ ಮಾಡೋಣ. ಗೈಸ್ ನೋಡಿ, ಇವಾಗ ನಾನು ಇನ್ನೂ ಒಂದು ಡ್ರಾಪ್ ಲೊಕೇಶನ್ ಹತ್ರನೂ ಕೂಡ ಬಂದಿದ್ದೀನಿ. ಅಂತಂದರೆ ಅಪಾರ್ಟ್ಮೆಂಟಲ್ಲಿ ಬಂದಿರುವಂಥ ಆರ್ಡರ್ ಇದು. ಅಂದರೆ ಇದರೊಳಗಡೆ ಹೆಲ್ಮೆಟ್ ಹಾಕೊಂಡು ಒಳಗಡೆ ಹೋಗಂಗಿಲ್ಲ. ಅದರಿಂದಾಗಿ ರೀಚ್ ಕೊಟ್ಬಿಡೋಣ. ಬನ್ನಿ ಫಸ್ಟ್ ಹೋಗಿ ಇದನ್ನು ಡ್ರಾಪ್ ಮಾಡಿ ಬರೋಣ. ಗೈಸ್ ನೋಡಿದ್ದೀನಿ, ಇನ್ನೂ ಡ್ರಾಪೇ ಮಾಡಿಲ್ಲ. ಆಲ್ರೆಡಿ ಇನ್ನೂ ಒಂದು ಆರ್ಡರ್ ಕೂಡ ಬಂದ್ಬಿಟ್ಟಿದೆ. ಅಂತ ಅಂದರೆ ಹತ್ರದಲ್ಲೇ ಬಂದಿತ್ತು, ಪಿಕಪ್ ಮಾಡಿದ್ದೀನಿ. ಅಪಾರ್ಟ್ಮೆಂಟಲ್ಲಿ ನಂಬರ್ ಹುಡ್ಕೋದೇ ಕಷ್ಟ ಗೈಸ್. ಸೆಕೆಂಡ್ ಫ್ಲೋರ್ ಅಂತ ಅನಿಸುತ್ತೆ. ಇದೆಲ್ಲ ಪಾರ್ಟಿ ಐತೆ. ಅಂದರೆ ಯಾವ ಫ್ಲೋರ್ ಅಂತಲೂ ಮೆನ್ಷನ್ ಮಾಡಿರಲಿಲ್ಲ. ಅದೇ ತಲೆ ನಾವು. ಮಹೇಶ್ ಗೈಸ್ ನೋಡಿ, ಇವಾಗ ಆರ್ಡರ್ ಕೂಡ ನಾನು ಡ್ರಾಪ್ ಮಾಡಿದೆ. 40 ರೂಪಾಯಿ ಕೊಟ್ಟರು. ಅಂತ ಅಂದರೆ ನೆಕ್ಸ್ಟ್ ಆರ್ಡರ್ಗೂ ಅಷ್ಟೇ ನೋಡಿ 40 ರೂಪಾಯಿ ಕೊಟ್ಟಿದ್ದಾರೆ. ನೋಡಿ ಇವಾಗ 350 ಮೀಟರ್ಸ್ ಇದೆ ಅಷ್ಟೇ ಪಿಕಪ್ಪು. ಬನ್ನಿ ಹೋಗಿ ಇದನ್ನು ಕೂಡ ನಾವು ಇವಾಗ ಪಿಕಪ್ ಮಾಡೋಣ. ಗೈಸ್ ನೋಡಿ, ಇವಾಗ ಇನ್ನೂ ಒಂದು ಪಿಕಪ್ ಹತ್ರನೂ ಕೂಡ ಬಂದೆ. ಅಂತಂದರೆ ಪಿಕಪ್ ಇಲ್ಲೇ ತೋರಿಸ್ತಾ ಇದೆ ನೋಡಿ. ಫ್ಲೇವರ್ಸ್ ಇನ್ ರೆಸ್ಟೋರೆಂಟ್ ಅರೈವ್ ಕೂಡ ಕೊಟ್ಟೆ. ಫುಡ್ಡು ಕೂಡ ರೆಡಿ ಇದೆ. ಅಂತಂದರೆ ಆಲ್ಮೋಸ್ಟ್ ಅಲ್ಲೆಲ್ಲ ರೆಡಿ ಆಗಿರೋದೇ ಬರ್ತಾಯಿದೆ. ಬನ್ನಿ ಹೋಗಿ ಪಿಕ್ ಮಾಡೋಣ. ಅಂತ ಅಂದರೆ ಈ ಆರ್ಡರ್ ಡ್ರಾಪ್ ಮಾಡಿದ್ರೆ ನನಗೆ ಕೊಡುವಂಥ ಅಮೌಂಟು 40 ರೂಪಾಯಿ. ಸಿಕ್ಸ್ 6964 6964 ಕೊಡು. 6964 पिकअप डालो, करके पूरा रेडी कर दिया ना।
ಗೈಸ್ ನೋಡಿ ಇವಾಗ ಪಿಕಪ್ ಕೂಡ ಕಂಪ್ಲೀಟ್ ಆಗೈತೆ ಅಂತಂದರೆ ಡ್ರಾಪ್ ಎಷ್ಟಿದೆ ಅಂತಂದರೆ 2.1 ಕಿಲೋಮೀಟರ್ಸ್ ಇದೆ ಡ್ರಾಪು. ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ಗೈಸ್ ನೋಡಿ ಇವಾಗ ಇನ್ನೂ ಒಂದು ಡ್ರಾಪ್ ಹತ್ರನೂ ಕೂಡ ಬಂದೆ ಅಂತ ಅಂದರೆ ಇಲ್ಲೇ ತೋರಿಸ್ತಾ ಇದೆ ನನ್ನ ಅಪಾರ್ಟ್ಮೆಂಟ ಗೈಸ್. ಇದೂ ಏನೋ ನಿನ್ಸ್ಬಿಟ್ಟು ಕಾಲ್ ಮಾಡೋಣ ತಡೀರಿ. ಗೈಸ್ ನೋಡಿ 3 ಆರ್ಡರ್ ಏನೋ ಬ್ಯಾಕ್ ಟು ಬ್ಯಾಕ್ ಬಂದ್ವು, ಬಟ್ ಯಾಕೋ ಫುಲ್ ಸೈಲೆಂಟ್ ಆಗೋಯ್ತಲ್ಲ. ಅಂದರೆ ಯಾವುದು ಬೈಕ್ ಟ್ಯಾಕ್ಸಿದು ಬರ್ತಾಯಿಲ್ಲ, ಫುಡ್ಡಿಂದು ಬರ್ತಾಯಿಲ್ಲ, ಏನೂ ಬರ್ತಾಯಿಲ್ಲ, ಫುಲ್ ಸೈಲೆಂಟ್ ಆಗೋಯ್ತು. ಅಂದರೆ 3 ಆರ್ಡರ್ ಕಂಪ್ಲೀಟ್ ಮಾಡಿದ್ದೀನಿ ಅಷ್ಟೇ ನಾನು. ಇವಾಗ 4ನೇ ಆರ್ಡರ್ಗೋಸ್ಕರ ವೆಯ್ಟ್ ಮಾಡ್ತಾಯಿನಿ, ಬಟ್ ಯಾವುದೇ ಆದಂಥ ಆರ್ಡರ್ ಬರ್ತಾಯಿಲ್ಲ. ಅಂತ ಅಂದರೆ ಸ್ವಲ್ಪ ಮುಂದೆ ಹೋಗೋಣ ನೋಡೋಣ ಆರ್ಡರ್ ಬರ್ತಾ ಅಂತ ಹೇಳ್ಬಿಟ್ಟು ಹೋಗ್ತಾಯಿನಿ. ಅಂತಂದರೆ ಮುಂಚೆ ಎಲ್ಲ ಬ್ಯಾಕ್ ಟು ಬ್ಯಾಕ್ ಅಂತಂದರೆ ಆರ್ಡರ್ ಡ್ರಾಪ್ ಮಾಡೋದಕ್ಕಿಂತ ಮುಂಚೆನೇ ಬರ್ತಾಯಿತ್ತು. ನೋಡಿ ಇವಾಗ ಈ ಟೈಮಲ್ಲಿ ಟೈಮು 1 ಹೊತ್ತಾಗಿದೆ. 1 ಹೊತ್ತಕ್ಕೆ ಪೀಕ್ ಅವರೇ ಇದು, ಯಾವುದು ಆರ್ಡರ್ ಬರ್ತಾಯಿವಲ್ಲ. ನೋಡೋಣ ಬನ್ನಿ, ಇನ್ನೊಂದು ಸ್ವಲ್ಪ ಮುಂದೆ ಹೋಗೋಣ, ಆರ್ಡರ್ ಬರ್ಬೋದು. ಆರ್ಡರ್ ಏನಾದ್ರು ಬಂತು ಅಂದರೆ ಪಿಕಪ್ ಮಾಡಿ ಡ್ರಾಪ್ ಮಾಡ್ತೀನಿ. ಗೈಸ್ ನೋಡಿ ಇವಾಗ ಇನ್ನೂ ಒಂದು ಪಿಕಪ್ ಹತ್ರ ಬಂದೆ. ಅಂದರೆ ಫಸ್ಟ್ನೇ ಪಿಕಪ್ ಮಾಡೋಣಲ್ಲ, ಅಲ್ಲೇ ಮೇಲೆ ಫಸ್ಟ್ನೇ ಫ್ಲೋರಾಗಿ ಇರೋದು ಪಿಕಪ್ ಇದು. ಬಟ್ ಏನು ಅಂತ ಅಂದರೆ ಈ ಸಲ ಆರ್ಡರ್ ರೆಡಿ ಇಲ್ಲ. ಹೋದ ಸಲ ಆರ್ಡರ್ ರೆಡಿ ಇತ್ತು, ಎತ್ಕೊ ಬಂದ್ಬಿಟ್ಟೆ. ಈ ಸತಿ ಆರ್ಡರ್ ರೆಡಿ ಇಲ್ಲ. ಮೇಲೆ ಹಾಕೋಣ, ಅದು ಕೆಳಗಡೆ ಹಾಕಿದ್ರೆ ಲಾಕ್ ಮಾಡ್ತಾರೆ, ಅದಕ್ಕೋಸ್ಕರ. ಗೈಸ್ ನೋಡಿ ಇವಾಗ ಫುಡ್ಡು ಕೂಡ ರೆಡಿ ಬಂದಿದೆ. ಬನ್ನಿ ಹೋಗಿ ಪಿಕ್ ಮಾಡೋಣ. जीरो 975 हो गया गुंटूर चिकन बिरयानी ಬ್ರೋ 4460 ಬ್ರೋ 0465 ಕೊಡಿ, ರೆಡಿ ಇದೆ. ಅವರು ಯಾರೋ ರಾಯಪುರ ಮಾಡಿದ್ರೆ ಅವರು ಕೆಡಪಟ್ಟು 0465. ನೋಡಿರ್ತೀರಾ ಸಣ್ಣ ತಿಂತಾರೆ ಅವ್ರು ಬರೋದೇ ಸಾಯಂಕಾಲ ಅಂತೆ. ಗೈಸ್ ನೋಡಿ ಇವಾಗ ಫುಡ್ಡು ಕೂಡ ಪಿಕಪ್ ಮಾಡಿದ್ದೀನಿ, ಪಿಕಪ್ ಕೊಟ್ಬೋಣ. ಡ್ರಾಪ್ ಜಾಸ್ತಿ ಇದೆ ಅಂತ ಅನಿಸುತ್ತೆ. 3.3 ಕಿಲೋಮೀಟರ್ಸ್ ಇದೆ ಡ್ರಾಪು. ಅಂದರೆ ಮಲ್ಲೇಶ್ವರಂ ಬಂದಿರೋದು ಇದು ಡ್ರಾಪು. ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ಗೈಸ್ ನೋಡಿ ಇವಾಗ ಇನ್ನೊಂದು ಡ್ರಾಪ್ ಹತ್ರನೂ ಕೂಡ ಬಂದೆ. ರ್ಯಾಪಿಡೋ ಓನ್ಲಿ, ಥ್ಯಾಂಕ್ ಯು. ಗೈಸ್ ನೋಡಿ ಇವಾಗ ಇನ್ನೂ ಒಂದು ಬರ್ತಾಯಿದೆ, ಅಕ್ಸೆಪ್ಟ್ ಮಾಡೋಣ. ಬಟ್ ಇದು ರ್ಯಾಪಿಡೋ ಒಂದಿಂದ ಬಂದಿರೋದಲ್ಲ, ಇದು ಈಗ ಬಂದಿದ್ದು ಮಾಮೂಲಿ. ಈಗ ರ್ಯಾಪಿಡೋಯಿಂದ ಬಂದಿದೆ ಅಂತ ಅಂದರೆ ನನಗನ್ನಿಸ್ದಂಗೆ ವೆಯ್ಟಿಂಗ್ ತುಂಬ ಆಗುತ್ತೆ ಅಂತ ಅನಿಸುತ್ತೆ. ಪಿಕಪ್ ಎಷ್ಟಿದೆ ಅಂತ ಅಂದರೆ 1.5 ಕಿಲೋಮೀಟರ್ ಪಿಕಪ್ ಇದೆ. ಡ್ರಾಪ್ ಬಂದು ಎಷ್ಟಿದೆ ಅಂತ ಹೇಳ್ಬಿಟ್ಟು ನೋಡ್ಬೇಕಾಗುತ್ತೆ. ಬನ್ನಿ ಫಸ್ಟ್ ಹೋಗಿ ಇದನ್ನು ಪಿಕಪ್ ಮಾಡೋಣ. ಮಳೆ ಬೇರೆ ಲೈಟಾಗಿ ಬರ್ತಾಯಿದೆ ಗಾಯ್ಸ್ ನೋಡಿ, ಅಂತಂದರೆ ತುಂಬ ಚಿಕ್ಕ ಚಿಕ್ಕ ಹನಿ ಬೀಳ್ತಾ ಇದೆ. ಬನ್ನಿ ಹೋಗಿ ಇದನ್ನು ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. 8848 ಹಾಂ 322 ಹಾಂ ಗೈಸ್ ನೋಡಿ ಇವಾಗ ಇನ್ನೂ ಒಂದು ಆರ್ಡರ್ನು ಕೂಡ ಇವಾಗ ಪಿಕಪ್ ಮಾಡ್ಕೊಂಡಿದ್ದೀನಿ. ಪಿಕ್ಕುಡ್ ಕೊಟ್ಬಿಡೋಣ. ಪಿಕ್ಕುಡ್ ಕೂಡ ಕೊಟ್ಟೆ. ಅಂತ ಅಂದರೆ ಡ್ರಾಪ್ ಲೊಕೇಶನ್ ಎಷ್ಟಪ್ಪ ಇದೆ ಅಂತ ಅಂದರೆ 3.7 ಕಿಲೋಮೀಟರ್ ಇದೆ ಡ್ರಾಪು. ಬನ್ನಿ ತಗೊಂಡೋಗಿ ಡ್ರಾಪ್ ಮಾಡೋಣ. ಲೈಟಾಗಿ ಮಳೆ ಬೇರೆ ಬರ್ತಾಯಿದೆ ನೋಡಿ, ಅಂದರೆ ಬಿಸಿಲೂ ಇದೆ, ಮಳೆನೂ ಬರ್ತಾಯಿದೆ. ಹಾಂ ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ಸರ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಹಲೋ ಸರ್, ರ್ಯಾಪಿಡೋ ಲೊಕೇಶನ್ ಹತ್ರ ಬಂದಿದ್ದೀನಿ. ಇದರ ನ್ಯೂ ಬೃಂದಾವನ ಕಾಂಡಿಮೆಂಟ್ಸ್, ಶಿವ ಕೆಫೆ. ಥ್ಯಾಂಕ್ ಯು. ವೆಲ್ಕಮ್.
ಗೈಸ್ ನೋಡಿ ಇವಾಗ ನಾನು ಡ್ಯೂಟಿ ಕೂಡ ಆಫ್ ಮಾಡ್ತೀನಿ ಅಂತ ಅಂದರೆ ಅರ್ನಿಂಗ್ಸ್ ಎಷ್ಟಾಗಿದೆ ಇವತ್ತಿಂದು ಅಂತ ಅಂದರೆ 296 ರೂಪಾಯಿ ಆಗಿದೆ. ಹತ್ತತ್ರ ಒಂದು 300 ರೂಪಾಯಿ ಅಂತ ಅಂದ್ಕೊಳ್ಳಿ. 296 ರೂಪಾಯಿ ಆಗಿದೆ. ಜೊತೆಯಲ್ಲಿ ಗಾಡಿ ಎಷ್ಟು ಹೊಡಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ ನಿಮಗೆ ನೋಡಿ. ನಾನು ನಾವಲ್ಲೇ ಟ್ರಿಪ್ ನೋಡ್ಕೊಂಡಾಗ 90 ಇತ್ತು, ಇವಾಗ 117.4 ಆಗಿದೆ ಅಂತ ಅಂದರೆ ಎಷ್ಟಾಯಿತು 90 10 27 27.5 ಕಿಲೋಮೀಟರ್. ಹತ್ತತ್ರ ಏನಿಲ್ಲ ಅಂತಂದರೆ ಒಂದು 30 ಕಿಲೋಮೀಟರ್ ಗಾಡಿ ರನ್ ಆಗಿದೆ ಅಂತ ಅಂದ್ಕೊಳ್ಳಿ. 30 ಕಿಲೋಮೀಟರ್ ಗಾಡಿ ರನ್ ಆಗಿರೋದಕ್ಕೆ ಏನಿಲ್ಲ ಅಂತ ಅಂದರು ಅರ್ಧ ಲೀಟ್ರ್ ಪೆಟ್ರೋಲ್ ಬೇಕು. ಅರ್ಧ ಲೀಟ್ರ್ ಪೆಟ್ರೋಲ್ ಏನಿಲ್ಲ ಅಂತ ಅಂದರು ಒಂದು 60 ರೂಪಾಯಿ ಆಗುತ್ತೆ. 60 ರೂಪಾಯಿ ತೆಗೆದ್ರೆ ಎಷ್ಟು ಗೈಸ್ ಇವತ್ತಿನ ಸೇವಿಂಗ್ಸ್ ಬಂದು 230 ರೂಪಾಯಿ ಆಗಿದೆ. ಅಂತಂದರೆ ರ್ಯಾಪಿಡೋದಲ್ಲಿ ಏನಾದ್ರು ನಾವು ಇನ್ಸೆಂಟಿವ್ ಹೊಡಿಬೇಕು, ಫುಡ್ ಇನ್ಸೆಂಟಿವ್ ಹೊಡಿಬೇಕು ಅಂತ ಏನಾದ್ರು ನಾವು ಬರ್ತೀವಿ ಅಂತಂದರೆ ಈ ರೀತಿಯಲ್ಲಿ ಅರ್ನಿಂಗ್ಸ್ ಆಗುತ್ತೆ. ಅಂದರೆ ನಿಮಗೆ ತೋರಿಸ್ಬೇಕಾಯಿತು ಅಂದರೆ ಇನ್ಸೆಂಟಿವ್ ಕಂಪ್ಲೀಟ್ ಮಾಡ್ಬೋದಾ ಇಲ್ವಾ ಅಂತ ಹೇಳ್ಬಿಟ್ಟು ಮಾಡ್ಬೋದು. ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಬರಬೇಕಷ್ಟೇ. ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಬಂದರೆ ನಾವು ಮಾಡ್ಬೋದು. ಎಲ್ಲೂ ಕೂಡ ವೆಯ್ಟ್ ಮಾಡ್ದಂಗೆ ಏನಾದ್ರು ಬಂತು ಅಂತಂದರೆ ಆರಾಮಾಗಿ 8 ಆರ್ಡರ್ ಕಂಪ್ಲೀಟ್ ಮಾಡ್ಬೋದು. ಇಲ್ಲ 8 ಆರ್ಡರ್ ಕಂಪ್ಲೀಟ್ ಮಾಡೋದು ಕಷ್ಟ ಆಗಿದೆ. ಇನ್ನೊಂದೇನು ಅಂತಂದರೆ ನಾನು ಡ್ಯೂಟಿ ಮಾಡಿರೋ ಡೇ ಬಂದು ಸಂಡೇ ಹೊತ್ತು ಆರ್ಡರ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮಗೂ ಗೊತ್ತು. ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಇರ್ತವೆ. ಆದರೂ ಕೂಡ ನನಗೆ ಕಂಪ್ಲೀಟ್ ಮಾಡೋಕ್ಕಾಗಿದ್ದು ಇಷ್ಟೇ. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.